ಅನಿಸಿಕೆ ಓಕೆ, ಏನು ಪ್ರಿಪ್ರೇಷನ್ ಬೇಕು? ಅದು ಮೈಂಡ್ ಸ್ಟ್ರಾಂಗ್ ಆಗಿರಬೇಕು. ಶ್ರಮ ಪಡಲಿಕ್ಕೆ ಒಂದು ಶ್ರಮ ಅಂದರೆ ಕೆಲವೊಬ್ಬರು ಶ್ರಮ ಎಲ್ಲ ಈಸಿಯಾಗಿ ಆಗಬೇಕು ಅಂತ ಇರುತ್ತೆ, ಅದು ಆಗೋದಿಲ್ಲ. ನೀವು ಶ್ರಮ ಪಡಬೇಕು. ಕೆಲವೊಂದು ಇದು ಸಿನಿಮಾ ರಂಗದಲ್ಲಿ ಹೇಗೆಂದರೆ ನೀವು ಭಾಳ ಶ್ರಮಿಕರಾದ್ರೂ ನೀವು ಭಾಳ ಕಷ್ಟಪಟ್ಟು ನೀವು ಮಾಡ್ತಿರೋ, ತುಂಬ ಟ್ಯಾಲೆಂಟೆಡ್ ಆಗಿದ್ರೂ ನಿಮ್ಗೆ ಏನು ಬೇಕಾಗಿದೆ ಅದು ಸಿಗೋದಿಲ್ಲ. ಅದು ಸ್ವಲ್ಪ ಒಂದು ಅದೃಷ್ಟ ಇರಬೇಕು, ಒಂದು ಕಾಲ ಕೂಡಿ ಬಂದಾಗ ಇರಬೇಕು. ಅವಕಾಶ ಸಿಗ್ಬೋದು, ಸಿಕ್ಕದೇನೂ ಇರ್ಬೋದು. ಆದ್ರೂ ನೀವು ಬಂದು ಇಲ್ಲಿ ಪ್ರಯಾಸ ಮಾಡ್ತೀರಾ, ಅದೆಲ್ಲ ಇದೆ. ನೀವು ಸಿನಿಮಾ ರಂಗದಲ್ಲೆಲ್ಲ ಇದ್ದವರು, ನಿಮಗೆ ಗೊತ್ತಿದೆ ಎಷ್ಟು ಕಷ್ಟ ಇದೆ ಈ ಇಂಡಸ್ಟ್ರಿಯಲ್ಲಿ ಅಂತ. ಸೊ ಏನು ಬೇಕಾದ ಅದು ಹಿಟ್ ಫ್ಲಾಪ್ ಎಲ್ಲ ನಮ್ಮ ಜೀವನದಲ್ಲಿ ನಡೀತಾನೆ ಇರ್ತದೆ. ಬಟ್ ಒಂದು ಮಾನಸಿಕ ಶಕ್ತಿ ಇರಬೇಕು. ನಾವು ಸಾಧನೆ, ನಾನು ಇವರು ರಿಷಬ್ ನೋಡ್ತೀನಲ್ಲ, ಮೊದಲನೇ ಸಿನಿಮಾ ಆದಮೇಲೆ ಅವರು ಒಂದು ಬಜೆಟ್ ಸಿನಿಮಾ ಮಾಡ್ತಾಯಿದ್ರು. ಸಡನ್ನಾಗಿ ಕಾಂತಾರ ದೊಡ್ಡ ಸಕ್ಸಸ್ ಆಯಿತು. ಅದಾದಮೇಲೆ ಅವ್ರ ಮೇಲೆ ಪ್ರೆಷರು, ಸ್ಟ್ರೆಸ್ಸು, ಅಭಿನಯನೂ ಮಾಡಬೇಕು, ನಿರ್ದೇಶನವೂ ಮಾಡಬೇಕು, ದೊಡ್ಡ ಕಾಸ್ಟು, ಬಜೆಟು ದೊಡ್ಡದು, ಸಿನಿಮಾ ಎಕ್ಸ್ಪೆಕ್ಟೇಷನ್ ಇದೆ ಜನರಿಗೆ. ಮೊದಲನೇ ಸಿನಿಮಾ ಥರನೇ ಇರಬೇಕು, ಅಷ್ಟೇ ಇಷ್ಟ ಆಗಬೇಕು, ಅದರಲ್ಲೂ ಕ್ಲೈಮ್ಯಾಕ್ಸ್ ಹಿಂಗಿತ್ತು ಹಂಗಿತ್ತು, ಇದರಲ್ಲೂ ನಮ್ಗೆ ಅದೇ ಬೇಕು, ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ. 250 ದಿವಸ ಶೂಟ್ ಮಾಡಿದ್ದೀವಿ, ಅದ್ರ ಮೇಲೆ ಅದ್ರ ಪ್ರಿಪ್ರೇಷನ್ ಇತ್ತು. 3 ವರ್ಷ ಅವ್ರ ಜೀವನದ 3 ವರ್ಷ ಕೊಟ್ಟಿದ್ದಾರೆ, ಎಷ್ಟೆಲ್ಲ ಶ್ರಮ ಪಟ್ಟಿದ್ದಾರೆ. ಅದು ಮಾಡಲಿಕ್ಕೆ ಇಲ್ಲಿ ಶಕ್ತಿ ಇಲ್ಲ ಅಂದರೆ, ಇದು ಬಲ ಇಲ್ಲ ಅಂದರೆ ಆಗೋದಿಲ್ಲ. ಶಾರೀರಿಕ ಬಲ ಅಲ್ಲ, ಮಾನಸಿಕ ಬಲ ಇರಬೇಕು. ನಾವು ಮಾಡಬೇಕು, ನಾವು ಸಾಧಿಸಬೇಕು. ಏನೇ ಕಷ್ಟ ಬಂದ್ರೂ ನಾವು ಅದ್ರ ಪರಿಹಾರ ಹುಡ್ಕೊಂಡು ಅದು ಬ್ರೇಕಿಂಗ್ ಥ್ರೂ ದ ಬ್ಯಾರಿಯರ್ಸ್ ಅಂತ ಹೇಳ್ತಾರಲ್ಲ, ಅದನ್ನು ಮಾಡ್ಕೊಂಡು ಹೋಗಬೇಕು ಅಂತ. ಅದು ನಾನು ಕಣ್ಣಾರೆ ನೋಡಿದ್ದೀನಿ. ಈಸ್ ಅ ಗ್ರೇಟ್ ಇನ್ಸ್ಪಿರೇಷನ್ ನಮಗೆಲ್ಲ, ನನಗೂ ಇನ್ಸ್ಪಿರೇಷನ್. ನೀವು ಫಸ್ಟ್ ಡೇ ಮುಂಬೈಗೆ ಹೋದಾಗ ಅಂದರೆ ನೀವು ಅವಕಾಶ ಸಿಕ್ಕ ಮೇಲೆ ಮುಂಬೈಗೆ ಹೋಗಿದ್ದ ಅಥವಾ ಅಲ್ಲಿ ಹೋಗಿ? ಇಲ್ಲ, ಅಲ್ಲಿ ಹೋಗಿ ನಾನು ಅವಕಾಶ ಹುಡುಕಿದೆ. ಅದು ಹೇಗಿತ್ತು ಅಲ್ಲಿ ಫಸ್ಟ್ ಹೆಜ್ಜೆ ಇಟ್ಟಾಗ? ಮುಂಬೈಗೆ ನಿಮ್ಮ ಬಸ್ನಿಂದನೋ ಅಥವಾ ಫ್ಲೈಟಿಂದ? ಫ್ಲೈಟಿಂದ ಮೀನು ವಾಸನೆ ಬಂತು. ಮೀನು ವಾಸನೆ ಬಂತು ಅಲ್ಲಿ ಎಲ್ಲ ಕೋಸ್ಟಲ್ ಅಲ್ಲ. ಅದಕ್ಕೆ ನಾನು ನಾಟಕದವರೆಲ್ಲ ಸ್ವಲ್ಪ ಕೆಲವೊಂದು 4-5 ಜನ ಗೊತ್ತಿದ್ರು. ನಾನಲ್ಲಿ ಒಂದು ತಂಡದ ಜೊತೆ ಸೇರಿಕೊಂಡೆ, ನಾಟಕ ಮಾಡ್ತಾಯಿದ್ದೆ. ಆಡಿಷನ್ಸ್ಗೆಲ್ಲ ಕರೀತಾಯಿದ್ರು, ಟಿ ವಿ ಆಡಿಷನ್ಸ್ ಇರ್ತಾಯಿತ್ತು. ಆಮೇಲೆ ಅಡ್ವರ್ಟೈಸಿಂಗ್ ಅಂದರೆ ಅದು ಭಾಳ ದೊಡ್ಡ ಇಂಡಸ್ಟ್ರಿ, ಹಿಂದಿ ಇಂಡಸ್ಟ್ರಿ. ಯಾಕಂದರೆ ಅಲ್ಲಿ ಸಿನಿಮಾ ಇದೆ, ಟೆಲಿವಿಷನ್ ಇತ್ತು, ರೇಡಿಯೋ, ಆಮೇಲೆ ನಾಟಕ ರಂಗಭೂಮಿ ಇತ್ತು, ಆಮೇಲೆ ಅಡ್ವರ್ಟೈಸಿಂಗ್ ಇದೆಲ್ಲ ಇತ್ತು. ಸೊ ಇದರಲ್ಲೆಲ್ಲ ನಮಗೆ ಆಡಿಷನ್ಸ್ ಕರೀತಾಯಿದ್ರು. ಸೊ ನಾನು ಹೋಗ್ತಾಯಿದ್ದೆ. ನಾನು ಜಾಸ್ತಿ ಹೋಗ್ತಾ ಇರಲಿಲ್ಲ, ನನಗೆ ಆಡಿಷನ್ಸು ಅಷ್ಟೇ ಇಂಟ್ರೆಸ್ಟ್ ನೋಡ್ತೇನೆ, ಇದು ಯಾವ ಥರ ಇದು ಪಾತ್ರ, ಈ ಥರ ಇದ್ರೆ ಇಂಟ್ರೆಸ್ಟ್ ಇಲ್ಲ ಅಂದರೆ ನಾನು ಹೋಗ್ತಾ ಇರಲಿಲ್ಲ. ಸೊ ಹಾಗೆ ಹೋಗ್ತಾ ನನ್ನ ಮೊದಲನೇ ಆಪರ್ಚುನಿಟಿ ಸಿಕ್ತು. ಕಲ್ಕಿ ಪರಿಚಯ ಆದರು. ಕಲ್ಕಿ ಮೂಲಕ ಅನುರಾಗ್ ಕಶ್ಯಪ್ ನನ್ನ ಆಡಿಷನ್ ತೊಗೊಂಡ್ರು. ದಟ್ ಗರ್ಲ್ ಇನ್ ಯೆಲ್ಲೋ ಬೂಟ್ಸಲ್ಲಿ ಅವರು ನನಗೆ ಒಂದು ಪಾತ್ರ ಕೊಟ್ಟರು. ಅದು ಆ್ಯಕ್ಚುಲಿ ಕನ್ನಡದಲ್ಲಿ ನನ್ನ ಮೊದಲನೇ ಪಾತ್ರ. ಅದು ಕನ್ನಡ ಸಿನಿಮಾ ಅಲ್ಲ, ಅದು ಹಿಂದಿ ಸಿನಿಮಾ. ಅಲ್ಲಿ ಶೂಟಿಂಗ್ನ ಮೊದಲನೇ ದಿವಸ ನಮಗೆಲ್ಲರಿಗೂ ಪರಿಚಯ ಇರೋ ಒಬ್ಬರು ಡೈರೆಕ್ಟರ್ ಇದ್ದಾನೆ, ತನಿಖಾ ಚಲಮುದಲಿ ಅಂತ. ಅವ್ನು ಬೆಂಗಳೂರವನು, ನನ್ನ ಜೊತೆ ನಾಟಕ ಎಲ್ಲ ಮಾಡಿದ್ದಾನು. ಅವನು ಕನ್ನಡ ಚೆನ್ನಾಗಿ, ಬೆಂಗಳೂರವನಲ್ಲ, ಕನ್ನಡ ಮಾತಾಡ್ತಾನೆ. ಸೊ ನಾನು ಹೇಳಿದೆ ಅನುರಾಗ್ಗೆ, ಇವನು ಬೆಂಗಳೂರವನು, ನನ್ನ ಕ್ಯಾರೆಕ್ಟರು ಬೆಂಗಳೂರಿಂದರು, ನಾವು ಕನ್ನಡದಲ್ಲಿ ಇಂಪ್ರೊವೈಸ್ ಮಾಡ್ಬೋದಾ ಅಂತ ಹೇಳಿದೆ. ಧಾರಾಳವಾಗಿ ಮಾಡಿ ಅಂತ. ನಾವು ಬಿಟ್ಟಿದ್ದು ಕನ್ನಡದಲ್ಲಿ ಬೇರೆ ಡೈಲಾಗ್ಸ್ ಇಂಪ್ರೊವೈಸ್ ಮಾಡಿಬಿಟ್ಟಿದ್ದು. ಸೊ ಕನ್ನಡದಲ್ಲಿ ಮೊದಲನೇ ಸಿನಿಮಾ, ಆ್ಯಕ್ಚುಲಿ ಕನ್ನಡದಲ್ಲಿ ಪಾತ್ರ ನಂದು. ಅದು ಕನ್ನಡ ಸಿನಿಮಾದಲ್ಲಿ ನನ್ನ ಮೊದಲನೇ ಹೆಜ್ಜೆ ಕಾಂತಾರ. ಸೊ ಹೀಗೆ ಮಾಡ್ತಾ ಅದರಿಂದ ಇನ್ನೊಂದು ಆಪರ್ಚುನಿಟಿಯಿಂದ ಇನ್ನೊಂದು ಆಪರ್ಚುನಿಟಿ. ನಿಜ ಹೇಳಬೇಕಂದ್ರೆ ಅಷ್ಟೊಂದು ಕಷ್ಟಪಡಲಿಲ್ಲ ನಾನು ಹೋದಾಗಲೂ ಅಷ್ಟೇ. ನನಗೊಂದು 30 ವಯಸ್ಸಿತ್ತು. ಸೊ ಸ್ವಲ್ಪ ದುಡ್ಡು, ಅದು ಕಾಸಿನ ಬಗ್ಗೆ ಎಲ್ಲ ಇತ್ತು. ಅದು ಅಷ್ಟೊಂದು ಇರಲಿಲ್ಲ. ಸ್ಟ್ರಗಲ್ ಅಂತ ತುಂಬನೇ ಸ್ಟ್ರಗಲ್ ಮಾಡಿದವರೆಲ್ಲ ಇದ್ದಾರೆ. ನನಗೆ ಅಷ್ಟೊಂದು ಕಷ್ಟ ಆಗಿಲ್ಲ. ಅದೃಷ್ಟದಿಂದ ಒಳ್ಳೆ ಜನರು ಸಿಕ್ಕಿದ್ರು. ಅನುರಾಗ್ ಕಶ್ಯಪ್ ಅಂತಾರೆ ಒಳ್ಳೆ ಜನರು, ಇವರು ರೋಹನ್ ಸಿಪ್ಪಿ ಇಂಥವರೆಲ್ಲ ನನಗೆ ಒಳ್ಳೆ ಅವಕಾಶ ಕೊಟ್ಟರು. ನನ್ನನ್ನು ಚೆನ್ನಾಗಿ ನೋಡಿಕೊಂಡ್ರು. ನನ್ನಲ್ಲಿ ಭರವಸೆ ಇತ್ತು ಅವರಿಗೆ. ಸೊ ಈತ ಜನ ಸಿಕ್ಕಿ ಒಳ್ಳೆ ಅವಕಾಶ ಕೊಟ್ಟಾಗ ನಾನು ಆ ಅವಕಾಶನ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದೀನಿ. ದಟ್ ಕ್ರೆಡಿಟ್ ಈಸ್ ಮೈನ್. ವೈಯಕ್ತಿಕವಾಗಿ ಅನುರಾಗ್ ಕಶ್ಯಪ್ ಅಥವಾ ಇವರೆಲ್ಲ ಹೇಗೆ? ಯಾಕಂದ್ರೆ ತುಂಬಾ ಜನ ಏನಂದ್ರೆ ಒಂದು ಯಾವುದೋ ಇಮೇಜ್ ಅಲ್ಲಿ ನಾವು ನೋಡುವಂತದ್ದು ಇರುತ್ತೆ, ಹೊರಗಡೆ ಇರೋರು ಇಮೇಜಸ್ ಅಂತ ನೋಡ್ತಾರೆ. ಆದ್ರೆ ಅವ್ರ ಜೊತೆಲಿ ವ್ಯಕ್ತಿಯಾಗಿ ನೀವು ಹಾಗೆ ಅವರ ಇಮೇಜ್ ಹೇಗಿದೆ, ಅವ್ರು ಕೆಲವೊಂದ್ಸರಿ ಏನೇನೋ ಹೇಳ್ಬಿಡ್ತಾರೆ. ಅವರು ಅದರಿಂದ ತುಂಬ ಕಷ್ಟನೂ ಆಗಿದೆ ಅವರಿಗೆ. ಬಟ್ ಅವ್ರು ಹಾಗೆ. ಬಟ್ ನನಗೆ ತುಂಬ ಇಷ್ಟ ಅವ್ರ ಮನಸ್ಸು, ತುಂಬ ಚಂಚಲ ಮನಸ್ಸು. ಅವರು ಸಿನಿಮಾದವರು. ಅವರು ನನಗೆ ಅದೇ ಮೇನ್ ನಮ್ಮ ಬಾಂಡ್ ಏನಂದರೆ, ಅವರು ಸಿನಿಮಾದವರು, ಸಿನಿಮಾ ಪ್ರೇಮಿ, ಸಿನಿಮಾ ಬಗ್ಗೆ ಅವ್ರ ಜೀವನನೇ ಸಿನಿಮಾ ಬಗ್ಗೆನೇ ಅವರು ಸಿನಿಮಾಗೆ ಕೊಟ್ಬಿಟ್ಟಿದ್ದಾರೆ. ಸೊ ಹಾಗಿರೋರಿಗೆ ನನಗೆ ತುಂಬ ನನ್ನ ರೆಸ್ಪೆಕ್ಟು. ನನಗೆ ಅದು ಯಾವತ್ತೂ ಕಳ್ಕೊಳ್ಳಲ್ಲ. ಕೆಲವೊಂದು ಸರಿ ಇದು ಮಾತುಕತೆ ವಿಷಯದಲ್ಲಿ ಕೆಲವೊಂದು ಸರಿ ಬೇರೆ ಬೇರೆ ವಿಚಾರಗಳು ಇರ್ತದೆ. ಅವ್ರ ವಿಚಾರ ಬೇರೆ, ನನ್ನ ವಿಚಾರ ಬೇರೆ ಅಂತ. ಬಟ್ ಅವರು ಒಳ್ಳೆಯ ಹೃದಯದಲ್ಲಿ ತುಂಬ ಒಳ್ಳೆಯವರು. ನಿಮಗೆ ಇಷ್ಟು ದಿನದಲ್ಲಿ ಕಳೆದ 18 ವರ್ಷ, ನೀವು ಮುಂಬೈಗೂ 18 ವರ್ಷ ಆಗಿದೆ ಅನ್ಸುತ್ತಲ್ವಾ? 17 ವರ್ಷ ಆಗಿದೆ. 18 ವರ್ಷ ಸಿನಿಮಾ ರಂಗದಲ್ಲಿ 14. ಸಾಕು ಅನಿಸಿದೆ? ಇಲ್ಲ, ಇದುವರೆಗೂ ಅನಿಸ್ಲಿಲ್ಲ. ಇನ್ನು ಮುಂದೆ ಅನಿಸ್ಬೋದು, ಆಗ್ಬೋದು.
ಸುಸ್ತಾಗಿ ಇಲ್ಲ ಹೇಳಲಿಕ್ಕಾಗೋದಿಲ್ಲ. ಮಾಡ್ತಾ 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 ಒಂದು ದಿವಸ ಸಾಕಪ್ಪ ಸುಸ್ತಾಯಿತು ಬೇಡ ಅಂತ, ಆವಾಗ ಏನು ಮಾಡ್ತೀನಿ ಗೊತ್ತಿಲ್ಲ, ನೋಡೋಣ. ಸೊ ಇಷ್ಟು ದಿನದ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಈಗ ನಿಮಗೆ ಇದೊಂದು ಹೊಸ ಅಧ್ಯಾಯ ಶುರು ಆದಂಗೆ ಅನ್ಸುತ್ತೆ ಏನಾದರೂ? ಹಾಗೇನು ಅನಿಸ್ತಾ ಇಲ್ಲ ನಾನು. ಇರ್ಬೋದು ಏನೋ, ನೀವು ಹೇಳ್ತಾ ಇದ್ದೀರಲ್ಲ, ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ನಾನು ಯೋಚನೆ ಮಾಡ್ತಾಯಿದ್ದೀನಿ. ಅದೇ ನಾನು ಒಳಗಡೆ ಹೇಳ್ತಾ ಇದ್ದೆ ಒಂದು ಲೈನು, ಎಲ್ಲರಿಗೂ ಬಿಡ್ತಾ ಇದ್ದೀನಿ ನಾನು, ಸಿನಿಮಾ ಎಲ್ಲಿ ಕರ್ಕೊಂಡು ಹೋಗುತ್ತೆ ನಾನು ಅಲ್ಲಿ ಹೋಗ್ತೀನಿ. ಈ ಥರ ನಾನು ಯೋಚನೆ ಮಾಡ್ತಿರ್ಲಿಲ್ಲ. ಯಾಕಂದರೆ ಕಲಾವಿದ ವೈಯಕ್ತಿಕವಾಗಿ ಗುಲ್ಶನ್ ಏನೇ ಇದ್ರೂ ಕಲಾವಿದವಾಗಿ ನಮ್ಮೂರು ಅಂತೇಳಿ ಫ್ಯಾನ್ಸ್ ಒಪ್ಕೊಂಡ್ರು ಅಂದರೆ ದೇ ಡಿಮಾಂಡ್ ಫ್ರಮ್ ಅಲ್ವಾ, ಡಿಮಾಂಡ್ ಮಾಡ್ತಾರೆ, ನನಗೆ ಬೇಕು ನಿಮ್ಮಿಂದ ಇನ್ನೂ ಬೇಕು. ಅಂಗಡಿ ಓಪನ್ ಆಗಿದೆ, ಅದು ಯಾವತ್ತೂ ಓಪನ್. ಅಂದರೆ ಅದು ನನಗೆ, ನಾನು ಹೇಳಿದ್ನಲ್ಲ, ನಾನು ಸುಮ್ಮನೆ ಅಂಗಡಿ ಓಪನ್ ಅಂದರೆ ಯಾವ್ದು ಬಂದರೆ ಅದು ಮಾಡೋದಿಲ್ಲ. ನನಗೆ ಇಂಟ್ರೆಸ್ಟ್ ಇರಬೇಕು. ನನಗೆ ಇಂಟ್ರೆಸ್ಟ್ ಇದ್ದರೆ ಇದು ಪಾತ್ರ, ಇದು ಒಳ್ಳೆ ಪ್ರಾಜೆಕ್ಟು, ಇದು ಒಳ್ಳೆ ಕಥೆ, ಅದಕ್ಕೆ ನಾನು ಸೇರ್ಕೋಬೇಕು ಅಂತ ಹೇಳಿದ್ರೆ ನಾನು ಡೆಫಿನೆಟ್ ಆಗಿ. ನೀವು ಅವಾಗ ಇನ್ನೊಂದು ಹೇಳ್ತಿದ್ರಿ, ಯಾವ ಭಾಷೆಯಲ್ಲೂ ಬೇಕಾದರೂ ಮಾಡ್ತೀನಿ, ತಮಿಳು, ತೆಲುಗು ಆಗಲಿ, ಮಲಯಾಳಂ ಆಗಲಿ. ಮಲಯಾಳಂ ಅಷ್ಟೊಂದು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರೋದಿಲ್ಲ ನನಗೆ, ಬಟ್ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಸರ್ ಅವರು. ಬ್ಯೂಟಿ ಅಂದರೆ ಜಯರಾಮ್ ಸರ್ ಜೊತೆ ನಾನು ಒಂದು ಇಂಟರ್ವ್ಯೂಲ್ ನೋಡ್ತಿದ್ದೆ, ನೀವು ಅವರು ಮಲಯಾಳಂ, ನೀವು ತಮಿಳಲ್ಲಿ ಮಾತಾಡ್ತಿದ್ರಿ. ಅವ್ರು ಅಂದರೆ ಆ ಭಾಷೆಗಳನ್ನ ಆಚೆ ಕಲಾವಿದರನ್ನ ಹೇಗೆ ಒಗ್ಗೂಡಿಸುತ್ತೆ ಕಲೆ ಅಂತ. ಎಲ್ಲ ನಮ್ಮ ನೆಲೆ, ಎಲ್ಲ ನಮ್ಮ ಭಾಷೆಗಳು, ನಾವು ಸಿನಿಮಾದವರು, ನಮಗೆ ಎಲ್ಲ ನಮ್ಮದೇ. ನೀವು ಅವಾಗ ಇನ್ನೊಂದು ಹೇಳ್ತಿದ್ರಿ ನನಗೆ ಚೈಲ್ಡ್ ಬಗ್ಗೆ, ಅಂದರೆ ನಿಮ್ಗೆ ಆ ಕಾನ್ಸೆಪ್ಟ್ ಹೇಗೆ, ಅಂದರೆ ನಿಮ್ಮ ಥಾಟ್ ಪ್ರೊಸೆಸ್ ಏನದರಲ್ಲಿ? ಯಾವುದು ಅಂದರೆ ಈಗ ನಮಗೆ ಮಗು ಬೇಕು ಬೇಡ, ಅಥವಾ ಅದು ಆ ಥಾಟ್ ಪ್ರೊಸೆಸ್? ನನಗೆ ಅದೊಂದು ಇದಿಲ್ಲ, ಅಂದರೆ ಅಪ್ಪ ಆಗಬೇಕು ಅಂತ ಏನು ಅಷ್ಟೊಂದು ಇದಿಲ್ಲ. ಸ್ವಲ್ಪ ಸೆಲ್ಫಿಶೇ ನಾನು, ನಾನೇ ಏನೇನೋ ಮಾಡಬೇಕು, ನನ್ನ ಜರ್ನಿ ಇನ್ನೂ ಮುಂದುವರಿತಾ ಹೋಗಬೇಕು ಅಂತ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ತೊಗೋಬೇಕಾಗುತ್ತೆ. ಯಾಕಂದರೆ ಒಂದು ಸರಿ ಮಗು ಆದರೆ ಆ ಮಗು ಜವಾಬ್ದಾರಿ ತೊಗೋಬೇಕು. ಅದರಿಂದ ಲೈಫ್ ತುಂಬ ಚೇಂಜ್ ಆಗ್ತದೆ. ಅದು ಮಾಡ್ಕೋಬಾರ್ದು. ಒಂದು ಫ್ರೀಡಮು ಇರಬೇಕು. ಅಂದರೆ ಇವಾಗ ನಮ್ಮ ತಂದೆ ತಾಯಿ ಪರ್ಟಿಕ್ಯುಲರ್ಲಿ ಅವ್ರ ಹೆಲ್ತು ತುಂಬ ವರ್ಷಗಳಿಂದ ಸರಿ ಇಲ್ಲ. ಆ ಜವಾಬ್ದಾರಿ ನನ್ನ ಮೇಲೆ ಇದೆ. ಈಗ ಅಪ್ಪನಿಗೆ ಸ್ವಲ್ಪ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಅವ್ರದ್ದು ಹೆಲ್ತು ಜವಾಬ್ದಾರಿನೂ ನನ್ನ ಮೇಲೆ ಬಂದಿದೆ. ಸೊ ಇದು ತಗೊಳ್ಳೇಬೇಕು ಜವಾಬ್ದಾರಿ. ಮಾಡಿಲ್ಲ ಅಂದರೆ ಅದಾಗಲ್ಲ, ಮಾಡಲೇಬೇಕಾಗುತ್ತೆ. ಸೊ ಈಗ ಇದು ಮಗ ಇಲ್ಲ ಮಗಳು ಇಲ್ಲ, ಮಕ್ಕಳಿನ ಜವಾಬ್ದಾರಿ ಅದು ನನ್ನ ಕೈಲಿದೆ. ಐ ಕ್ಯಾನ್ ಡಿಸೈಡ್ ವೆದರ್ ಐ ವಾಂಟ್ ಟು ಟೇಕ್ ಇಟ್ ಆರ್ ನಾಟ್ ಅಂತ. ನನಗನ್ಸ್ತದೆ ನನಗೆ ಬೇಡ ಇದು ಅಂತ. ಅದು ನನ್ನ ಪರ್ಸ್ನಲ್ ಒಪಿನಿಯನ್, ವೈಯಕ್ತಿಕ ಒಪಿನಿಯನ್. ಅಲ್ಲ, ಇವತ್ತಿನ ಸಂದರ್ಭದಲ್ಲಿ ನೋಡಿದಾಗ ಇನ್ಕ್ಲೂಡಿಂಗ್ ಮೀನ್ ಅವ್ರು ಹೇಳಿದ್ರೆ ಮದುವೆನೇ ಆಗಬಾರ್ದು ಅಂತ ನನಗೆ ಇಲ್ಲ. ನನಗೆ ಅದು ಐ ಬಿಲೀವ್ ಇನ್ ಮ್ಯಾರೇಜ್. ಐ ಲೈಕ್ ಬೀಂಗ್ ಮ್ಯಾರಿಡ್. ಐ ಲೈಕ್ ಇಟ್. ಯಾಕಂದ್ರೆ ನಾನು ತುಂಬ ಜನರನ್ನು ನೋಡ್ತೀನಿ, ಅಂದರೆ ಎಲ್ಲೋ ಒಂದು ಕಡೆ ಒಂದ್ಸರಿ ಮದುವೆ ಆಯ್ತಾ, ನಾನು ಮ್ಯಾರಿಡೆ ಆಗೋಯ್ತು ನಂದು. ಅದು ಲೀಗಲ್ ಸ್ಟೇಟಸ್ ಏನೇ ಇರಲಿ, ನಾನು ಮ್ಯಾರಿಡ್. ಅಲ್ಲ, ಬಟ್ ಅಂದರೆ ಇವತ್ತಿನ ಜನ್ರೇಷನ್ ನಾನು ನೋಡ್ತಾ ಇದ್ದಾಗ, ತುಂಬ ಜನ ನನ್ನ ಫ್ರೆಂಡ್ಸಲ್ಲೇ ನೋಡ್ತಾ ಇದ್ದಾಗ ಮ್ಯಾರೇಜ್ ಬಗ್ಗೆ ಥಾಟ್ ಪ್ರೊಸೆಸ್ಸೇ ಚೇಂಜ್ ಆಗಿದೆ. ಹೌದು ಆಗಿದೆ. ಅಲ್ಲ, ಅಂದರೆ ಸ್ಟ್ರಗಲ್ ಆಗ್ತಿದೆ ಅನ್ಸುತ್ತಲ್ವಾ? ಒಂದು ಏಜ್ ಓಲ್ಡ್ ಬಿಲೀಫ್ಸ್ ಬದಲಾಗ್ತಾ ಇರುವಂಥ ವಾತಾವರಣ, ಅಥವಾ ಎಲ್ಲೋ ಒಂದು ಆ ಕನ್ವರ್ಸೇಷನ್ ಇರ್ಬೋದು, ಅಥವಾ ಅದಕ್ಕೆ ಎಲ್ಲೋ ಒಂದು ಇದ್ರ ಬಗ್ಗೆ ಇರ್ಬೋದು ಪ್ರೆಷರ್ಗಳು, ಏನೇನೋ ಪ್ರೆಷರ್ಗಳು. ನಮ್ಮ ಅಪ್ಪನ ಕಾಲದಲ್ಲಿ ಅವರು ಆಫೀಸ್ ಬೆಳಿಗ್ಗೆ ಹೋಗಿ ಸಾಯಂಕಾಲ ಬರ್ತಾಯಿದ್ರು, ಆಫೀಸ್ ಮನೆಗೆ ಬರ್ತಾ ಇರಲಿಲ್ಲ. ಈಗ ಮನೆಯಲ್ಲೇ ಆಫೀಸ್, ಏನೇನೋ ಪ್ರೆಷರ್ಗಳು ಇರ್ತಾ ಇದೆ. ಇವಾಗ ನಾವು ಬಯೋಲಾಜಿಕಲಿ ನಾವು ಕೀಪಪ್ ಮಾಡೋಕ್ಕಾಗ್ತಾ ಇಲ್ಲ. ಗೊತ್ತಿಲ್ಲ ನನಗೆ ಇದ್ರ ಬಗ್ಗೆ ಜಾಸ್ತಿ ಅಷ್ಟೊಂದು ಏನೂ ಅಭಿಪ್ರಾಯ ಇಲ್ಲ. ಐ ಥಿಂಕ್ ಜನರ ಚಾಯ್ಸು. ನಾವು ಮದುವೆ ಬೇಕು ಅಂದರೆ ಮಾಡ್ಕೊತಾರೆ. ಹಾಗೆ ಹೇಳಿ ಅಂದರೆ ಎಲ್ಲರೂ ಇದೇ ಥರ ಯೋಚನೆ ಮಾಡ್ತಾರೆ ಅಂತ ಏನು ಇಲ್ಲ. ಸಾಕಷ್ಟು ಜನ, ಮೆಜಾರಿಟಿ ಎಲ್ಲರೂ ಮದುವೆ ಕಾನ್ಸೆಪ್ಟಲ್ಲಿ ಬಿಲೀವ್ ಮಾಡ್ತಾರೆ, ಮಾಡ್ಕೊಂಡಿದ್ದಾರೆ, ಪರಿವಾರನೂ ನಡೆಸ್ತಾ ಇದ್ದಾರೆ, ಮಕ್ಕಳು ಆಗ್ತಾ ಇದೆ. ಹಾಗೇನು ಪಾಪ್ಯುಲೇಷನ್ ಏನು ಕಮ್ಮಿ ಆಗ್ತಾ ಇಲ್ಲ, ಮ್ಯಾರೇಜಸ್ಸು ಅಂದರೆ ನಿಲ್ತಾ ಇಲ್ಲ. ಇದನ್ನು ನೀವು ಮೆಂಟಾಲಿಟಿ ಹೇಳ್ತಾ ಇರೋದು ಇವತ್ತು ಒಂದು ಕರೆಕ್ಟೇ, ಅದು ಇದೆ, ಸಾಕಷ್ಟು ಜನರಲ್ಲಿ ಇದೆ. ನನಗೆ ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ದಾಗ, ಅಂದರೆ ನಿಮ್ಮ ಸಾಕಷ್ಟು ಸಂದರ್ಶನಗಳನ್ನ ನೋಡಿದ್ದೀನಿ, ಇವತ್ತು ನೀವು ಮಾತನಾಡ್ತಿದ್ರು ನೋಡಿದರೆ, ನೀವು ಮೋಸ್ಟ್ಲಿ ನಮಗೆ ಮ್ಯಾನೇಜ್ಮೆಂಟಲ್ಲಿ ಹೇಳ್ತಿದ್ರು ಒಂದು ಕಿಸ್ ಅನ್ನೋ ಅಂತ ಒಂದು ಫಿಲಾಸಫಿ ಇದೆ ಅಂತ. ಹೌದಾ? ಹಾಗೆ ಹೇಳಿದ್ರೆ ಶಾರ್ಟ್ ಆ್ಯಂಡ್ ಸಿಂಪಲ್. ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ ಅಂತ. ಅಂದರೆ ತುಂಬ ಕ್ಲಮ್ಸಿ ಮಾಡ್ಕೊಳ್ಳೋಗತ್ತೆ ಇಲ್ಲ ಲೈಫ್ ಸ್ವಲ್ಪ. ಲೈಫ್ ಏನಂದರೆ ನಾವು ಕೀಪ್ ಇಟ್ ಶಾರ್ಟ್ ಆ್ಯಂಡ್ ಸಿಂಪಲ್ಲಾಗಿ ಪ್ರಯತ್ನ ಮಾಡಬೇಕು. ಆದರೆ ಪ್ರಪಂಚ ಅದು ನಮ್ಮ ಫೀಲಿಂಗ್ಸ್ ಬಗ್ಗೆ ನೋಡಲ್ಲ. ಇದು ನೇಚರ್, ಅದೇನು ಮಾಡಬೇಕು ಅದು ಮಾಡೇ ಮಾಡ್ತದೆ. ಅದು ನಾವು ಅಡ್ಜಸ್ಟ್ ಮಾಡಿಕೊಂಡು ಮುಂದುವರಿಸ್ಬೇಕು ಅಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ಗುಲ್ಶನ್. ತುಂಬ ಖುಷಿ ಆಯಿತು ನಿಮ್ಮನ್ನು ಭೇಟಿಯಾಗೋದು, ತುಂಬ ಖುಷಿ ಆಗೋದು. ನೀವು ಸಿನಿಮಾದವರೇ ಆಯಿತಾ, ನೀವು ಇಲ್ಲಿ ಹೋಗಿದ್ದೀರಾ, ನೀವೆಲ್ಲ ಸುತ್ತಾಡಿ ಸಿನಿಮಾಗೆ ವಾಪಸ್ ಬರ್ತೀರಾ ಗೊತ್ತು. ಸೊ ಬಟ್ ತುಂಬ ಖುಷಿ ಆಯಿತು ನನಗೆ, ಯಾಕಂದರೆ ನಾನು ಆ್ಯಸ್ ಎ ಫ್ಯಾನ್ ಬಾಯ್ ಆಗು ಕೂಡ ನೋಡ್ತಾ ಇದ್ದಾಗ, ಬಿಗಿನಿಂಗಲ್ಲಿ ಗುಲ್ಶನ್ ದೇವಯ್ಯ ಅಂತ ಅಂದಾಗಲೇ ನನಗೆ ಅಂದರೆ ನನಗೆ ಆ ಸ್ವಾರ್ಥ ಇದೆ. ಕನ್ನಡದವರು ಅಂದಾಗ ನನಗೆ ಎಕ್ಸ್ಟ್ರಾ ಸ್ವಾರ್ಥ ಇದ್ದೇ ಇದೆ. ಆ ಗುಲ್ಶನ್ ದೇವಯ್ಯ ಅಂತೇಳಿ, ಆಮೇಲೆ ಇನ್ನೊಬ್ಬರು ನಾವು ಅವಾಗ MTVಯಲ್ಲಿ ನೋಡ್ತಿದ್ವಿ, ನಿಖಿಲ್
ಚಿನ್ನಪ್ಪ ನಿಮ್ಮಿಬ್ರು ಅಂದ್ರೆ ನಮಗೆ ಕನ್ನಡ ಕನೆಕ್ಷನ್ ಇದೆಯಲ್ಲ, ಸೊ ಅದು ಅವತ್ತಿಂದ ಫಾಲೋ ಮಾಡ್ಕೊತ ಶೈತಾನ್ ಫಿಲ್ಮಲ್ಲಿ ನಾವಿಬ್ಬರು ಇದ್ದೀವಿ ಜೊತೆಗೆ, ನಿಖಿಲ್ ಚಿನ್ನಪ್ಪ ನಾನು. ಸೊ ಅವತ್ತು ಫಾಲೋ ಮಾಡ್ಕೊತ ಬಂದಿದ್ದು ಇವತ್ತಿನವರೆಗೂ ಬಂದಾಗ ನಿಮ್ಮ ಜೊತೆ ನಿಂತು ಮಾತಾಡೋದು ನಿಜಕ್ಕೂ ಕೂಡ ಖುಷಿ ಆಗ್ತಾ ಇದೆ. ಬಟ್ ನನಗೆ ಕನ್ನಡದಲ್ಲಿ ನೀವು ಬೇಕು ಅನ್ನೋಂಥ ಸ್ವಾರ್ಥನೂ ಇದೆ. ಬರೋಣ ಸರ್, ಅಂಗಡಿ ಓಪನ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್.